ಎಂದಿನಿಂದ ಐತಿಹಾಸಿಕ ಬೆಂಗಳೂರು ಕರಗ ಆರಂಭವಾಗುತ್ತಿದ್ದು ಇಂದು ಬೆಂಗಳೂರು ಕರಗಕ್ಕೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಇನ್ನು ಏಪ್ರಿಲ್ 14ರವರೆಗೆ ಬೆಂಗಳೂರಿನ ಕರಗ ನಡೆಯಲಿದ್ದು ಐತಿಹಾಸಿಕ ಕರಗಕ್ಕೆ ಇವತ್ತು ಚಾಲನೆ ಸಿಗತ್ತೆ. ಎಂದಿನಂತೆ ಪ್ರತಿ ಬಾರಿಯಂತೆ ಕರಗದ ಪೂಜಾರಿ ಎ ಜ್ಞಾನೇಂದ್ರ ಈ ಬಾರಿ ಕೂಡ ಕರಗವನ್ನ ಹೊರಲಿದ್ದಾರೆ. ಏಪ್ರಿಲ್ 12ರ ಈ ಬಾರಿ ಕೂಡ ಕರಗವನ್ನ ಹೊರತಾರೆ. ಇಂದಿನಿಂದ ಆರಂಭವಾಗ್ತಾ ಇದೆ ಬೆಂಗಳೂರಿನ ಕರಗ. ಚಾಲನೆ ಸಿಗತ್ತೆ ಅಧಿಕೃತವಾಗಿ ಕರಗಕ್ಕೆ. ಏಪ್ರಿಲ್ 12 ಚೈತ್ರ ಪೌರ್ಣಿಮೆ, ಆವತ್ತು ಕರಗ ಶಕ್ತ್ಯೋತ್ಸವ ಇದೆ. ಇಡೀ ರಾತ್ರಿ ಕರಗವನ್ನ ಹೊತ್ತು ಬೆಂಗಳೂರನ್ನ ಎ ಜ್ಞಾನೇಂದ್ರ ಮೆರವಣಿಗೆ ಹೊರತಾರೆ. ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೆಂಗಳೂರು ಕಾಯ್ತಾ ಇದೆ. 14 ವರ್ಷಗಳಿಂದಲೂ ಬೆಂಗಳೂರಿನಲ್ಲಿ ಜ್ಞಾನೇಂದ್ರ ಅವರೇ ಕರಗ ಹೊರತಾ ಬಂದಿದ್ದು. ಇದು 15ನೇ ಬಾರಿ ಜ್ಞಾನೇಂದ್ರ ಅವರು ಕರಗವನ್ನ ಹೊರೋದು. 20 ಲಕ್ಷ ಜನ ಈ ಬಾರಿ ಕರಗವನ್ನ ನೋಡ್ಲಿಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಪ್ರತಿ ಬಾರಿ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾರೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಈ ಬಾರಿ ಕೂಡ ಕರಗವನ್ನ ನೋಡ್ಲಿಕ್ಕೆ, ಕರಗ ಹೊರೋದನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ, 20 ಲಕ್ಷ ಜನ ಸೇರುವ ನಿರೀಕ್ಷೆ ಕೂಡ ಇದೆ. ಎಂದಿನಿಂದ ಬೆಂಗಳೂರಿನ ಐತಿಹಾಸಿಕ ಕರಗಗೆ ಚಾಲನೆ ದೊರೆಯುತ್ತೆ. ಜ್ಞಾನೇಂದ್ರ ಅವರು ಕಳೆದ 14 ವರ್ಷದಿಂದ ಕರಗವನ್ನ ಹೊತ್ತೊಯ್ತಿದ್ದು ಈ ಬಾರಿ 15ನೇ ಬಾರಿ ಕರಗವನ್ನ ಹೊರೋದು. ಕುಡಿಯುವ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಪ್ರತಿದಿನವೂ ಕೂಡ ನಡೆಯುತ್ತೆ. ಏಪ್ರಿಲ್ 14ರವರೆಗೆ ಕರಗಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದ್ದು ಜ್ಞಾನೇಂದ್ರ 15ನೇ ಬಾರಿ ಕರಗವನ್ನ ಹೊತ್ತು ಮೆರವಣಿಗೆ ಹೋಗ್ತಾರೆ.